ಅಜ್ಜಿಯ ಮನೆಯ ಬೇಸಿಗೆ ಮಾಯೆ. 90ರ ದಶಕದ ಬೇಸಿಗೆ. ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ. ಅದೇ ನಗು, ಆಟ, ಮಾವಿನ ಹಣ್ಣು ಮತ್ತು ಸಂತೋಷ ತುಂಬಿತ್ತು. ಪ್ರತಿ ವರ್ಷ ಬೇರೆ ಬೇರೆ ಊರುಗಳಿಂದ ಬಂದ ಚಿಕ್ಕಪ್ಪ, ಮಾವನ ಮಕ್ಕಳು ಎಲ್ಲರೂ ಅಜ್ಜಿಯ ಹಳೆಯ ಮನೆಗೆ ಸೇರುತ್ತಿದ್ದರು. ಆ ಮನೆಯಲ್ಲಿ ದೊಡ್ಡ ಅಂಗಣ, ಹಳೆಯ ಮರದ ಬಾಗಿಲುಗಳು ಮತ್ತು ಎಲ್ಲರಿಗೂ ಪ್ರಿಯವಾದ ಒಂದು ದೊಡ್ಡ ಮಾವಿನ ಮರ ಇತ್ತು. ಈ ಬಾರಿ ಅರ್ಜುನ್, ಮೀರಾ, ರವಿ ಮತ್ತು ಚಿನ್ನು ಬಂದರು. ಮಾವಿನ ಮರಕ್ಕೆ ಮೊದಲು ಏರುವವನು ಗೆದ್ದ ಎಂದು ರವಿ ಕೂಗಿದ. ಹೇ, ನೀನು ಹಿಂದಿನ ಬಾರಿ ಮೋಸ ಮಾಡಿದ್ದೆ. ಅಜ್ಜಿ ಮೃದುವಾಗಿ ನಗುತ್ತಾ ಹೇಳಿದಳು, ಮಕ್ಕಳೇ, ಹಂಚಿಕೊಂಡವರಿಗೆ ಮರ ಹೆಚ್ಚು ಹಣ್ಣು ಕೊಡುತ್ತದೆ. ಆದ್ರೆ ರಜೆಯ ಮೊದಲು ದಿನದಲ್ಲಿ ಯಾರೂ ಕೇಳೋದಿಲ್ಲ ಅಲ್ವಾ? ಅವರು ಎಲ್ಲವನ್ನೂ ಸ್ಪರ್ಧೆಯನ್ನಾಗಿ ಮಾಡಿದರು. ಯಾರಿಗೆ ದೊಡ್ಡ ಮಾವಿನ ಹಣ್ಣು, ಯಾರು ಅಜ್ಜಿಯ ಹತ್ತಿರ ಮಲಗಬೇಕು, ಯಾರಿಗೆ ಕೊನೆಯ ಲಡ್ಡು. ಒಂದು ದಿನ ಮರದ ಮೇಲ್ಭಾಗದಲ್ಲಿ ದೊಡ್ಡ ರಸಮಯವಾದ ಮಾವಿನ ಹಣ್ಣು ಕಂಡಿತು. ನಾನ್ ಮೊದಲು ನೋಡಿದೆ, ಅರ್ಜುನ್ ಹೇಳಿದ. ಇಲ್ಲ, ನಾನ್ ನೋಡಿದೆ, ಮೀರಾ ಕೂಗಿದಳು. ಎಲ್ಲರೂ ಜಗಳ ಆರಂಭಿಸಿದರು. ಆ ಗದ್ದಲದಲ್ಲಿ ಚಿನ್ನು ಮರಕ್ಕೇರಲು ಪ್ರಯತ್ನಿಸಿದಳು. ಆದ್ರೆ ಕಾಲ್ ಜಾರಿ ಕೆಳಗೆ ಬಿದ್ದಳು. ಚಿನ್ನು ಅಳತೊಡಗಿದಳು. ಕ್ಷಣದಲ್ಲೇ ಎಲ್ಲವೂ ನಿಂತಿತು. ಮೀರಾ ನೀರು ತಂದಳು. ರವಿ ಅವಳ ಗಾಯವನ್ನು ಸ್ವಚ್ಛ ಮಾಡಿದರು. ಅವರಿಗೆ ಮಾವಿನ ಹಣ್ಣು ನೆನಪೇ ಇರಲಿಲ್ಲ. ಒಬ್ಬರ ಮೇಲೆ ಒಬ್ಬರಿಗಿರುವ ಪ್ರೀತಿ ಮಾತ್ರ ಮುಖ್ಯವಾಗಿತ್ತು. ಅಜ್ಜಿ ಹತ್ತಿರ ಬಂದು ಮೃದುವಾಗಿ ಹೇಳಿದರು, ಈಗೋ ನಿಮಗೆ ಗೊತ್ತಾಯ್ತು, ಅತ್ಯಂತ ಸಿಹಿಯಾದ ಹಣ್ಣು ಮರದಲ್ಲಿ ಇಲ್ಲ, ನಿಮ್ಮ ಹೃದಯದಲ್ಲಿ ಇದೆ. ಆ ಸಂಜೆ ಅವರು ಮರದ ಕೆಳಗೆ ಕೂತು ಮಾವಿನ ಹಣ್ಣನ್ನು ತುಂಡು ಮಾಡಿ ಎಲ್ಲರೂ ಹಂಚಿಕೊಂಡರು ಮತ್ತೆ ಜೋರಾಗಿ ನಕ್ಕರು. ಆ ದಿನದಿಂದ ಮಾವಿನ ಯುದ್ಧ ಮಾವಿನ ನೆನಪಾಯಿತು. ಕಥೆಯ ನೀತಿ: ಹಂಚಿಕೊಳ್ಳುವಲ್ಲಿ ಸಿಗುವ ಸಂತೋಷ ಗೆಲುವಿಗಿಂತ ಹೆಚ್ಚು. ಕುಟುಂಬದ ಪ್ರೀತಿ ಜೀವನದ ಸಿಹಿಯಾದ ಉಡುಗೊರೆ. ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.